ಎಲ್ಲರಿಗೂ ನಮಸ್ಕಾರ ರೀ. ಲಕ್ಷ್ಮೀ ಮನೆ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನೋಡ್ರಿ, ನಾನು ನಿಮಗೆ ಭಾಳ ರುಚಿಯಾಗಿ ನಾವು ಈ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ಮಸಾಲ ಭರಿತವಾಗಿ ತುಂಬ ಚೆನ್ನಾಗಿ ನಾವು ಈ ಆಲೂಗಡ್ಡೆ ಫ್ರೈನ ರೆಡಿ ಮಾಡ್ಕೊಳ್ಬಹುದು. ಇದನ್ನು ಅನ್ನ ಸಾಂಬಾರು ಜೊತೆಲಿ ಅಥವಾ ಅನ್ನ ರಸಮ್ ಜೊತೆಲಿ ಸೈಡ್ ಡಿಶ್ಗೆ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಭಾರಿ ರುಚಿ ಕೊಡುತ್ತೆ. ಬನ್ನಿರಿ, ಹಾಗಂದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಚಾಲು ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊರಿ. ಪಾತ್ರೆ ಬಿಸಿ ಆದ ನಂತರ 1 ಚಮಚದಷ್ಟು ಧನಿಯಾ ಬೀಜ, 1 ಚಮಚದಷ್ಟು ಸೋಂಪು, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಅರ್ಧ ಚಮಚದಷ್ಟು ಕಡಲೆ ಬೀಜ, 1 ಚಮಚದಷ್ಟು ಉದ್ದಿನಬೇಳೆ ಹಾಕೋರಿ. ಒಂದು 7 ರಿಂದ 8 ಒಣಮೆಣ್ಸಿನ್ಕಾಯಿ ಹಾಕೋಬೇಕ್ರಿ ಇದಕ್ಕೆ. ಇದನ್ನ ಇವಾಗ ನೋಡ್ರಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುರಿಬೇಕ್ರಿ. ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಹುರ್ಕೊಂಡ್ರನ ಚೆನ್ನಾಗಿ ರೆಡಿಯಾಗಿ ಆಗೋದು ಮಸಾಲೆ. ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಿ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ. ನೀವು ಮಾಡುವಂತಹ ಸಪೋರ್ಟ್ ನಮಗೆ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ. ಇದನ್ನ ಇವಾಗ ನೋಡ್ರಿ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ. ಇದು ಇವಾಗ ಪೂರ್ತಿಯಾಗಿ ತಣ್ಣಗಾಗಲಿ. ನಂತರ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೋಬೇಕ್ರಿ. ಇದಕ್ಕೆ ಇವಾಗ ನಾವು ಹುರಿದಿರುವಂಥ ಎಲ್ಲ ಸಾಮಗ್ರಿಗಳನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ಚಲೋತ್ನಾಗಿ ಸಣ್ಣಾಗಿ ಒಂದ್ಸಲ ಗ್ರೈಂಡ್ ಮಾಡ್ಕೊಂಬರ್ರಿ. ನೋಡ್ರಿ, ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಬಿಟ್ಟು ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಸೈಡಿಗೆ ಇಟ್ಕೊಂಡ್ಬಿಡ್ರಿ. ನಂತರ ಇಲ್ಲಿ ನೋಡ್ರಿ, ನಾನು ಆಲೂಗಡ್ಡಿಗೆ ತೊಗೊಂಡಿದ್ದೀನಿ. ಆಲೂಗಡ್ಡಿನ ಕುದಿಸ್ಬಿಟ್ಟು ರೆಡಿ ಮಾಡ್ಕೊಂಡಿನಿ. ಸ್ವಲ್ಪ ಕುದಿಸ್ಕೊಳ್ಬೇಕು ಆಲೂಗಡ್ಡೆನ. ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ. ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗಿಬಿಡುತ್ತೆ. ಹೊರಗಡೆನೆ ಒಂದು ಪಾತ್ರೆನಲ್ಲಿ ಇಟ್ಬಿಟ್ಟು ಕುದಿಸ್ಕೊಂಡು ಬಿಡ್ರಿ. ಕುದಿಸ್ಕೊಂಡ ನಂತರ ಎಲ್ಲ ಆಲೂಗಡ್ಡೆಗಳನ್ನು ಈ ಥರ ಸಿಪ್ಪೆ ಸುಲಿದ್ಬಿಟ್ಟು ಇಟ್ಕೊಂಡ್ಬಿಡಮ್ಮ. ನೋಡ್ರಿ, ನಾನು ಎಲ್ಲ ಆಲೂಗಡ್ಡೆನೂ ಸಿಪ್ಪೆ ಸುಲಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ. ಇದನ್ನ ಇವಾಗ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಆಲೂಗಡ್ಡೆ ನೋಡ್ಕೊಳ್ರಿ, ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬಹುದು. ಮಕ್ಕಳಂತೂ ಭಾರಿ ಇಷ್ಟಪಟ್ಟು ತಿಂತಾವ್ರಿ ಈ ಥರ ನಾವು ಮಾಡಿಕೊಟ್ರೆ. ನೋಡ್ರಿ, ನಾನು ಎಲ್ಲ ಆಲೂಗಡ್ಡೆಗೂ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ. ನಂತರ ಗ್ಯಾಸ್ ಚಾಲು ಮಾಡ್ಕೊಂಬಿಟ್ರೆ ಒಂದು ಪಾತ್ರೆ ಇಟ್ಕೊರಿ. ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಹಾಕೋಬೇಕು. ಅದಾದ ನಂತರ ಸ್ವಲ್ಪ ಒಂದು 2-3 ಹಸಿಮೆಣ್ಸಿನ್ಕಾಯಿ, ಒಂದು ಉಳ್ಳಾಗಡ್ಡಿನ ಚೆಂದ ಕಟ್ ಮಾಡ್ಕೊಂಬಿಟ್ಟು ಹಾಕೋರಿ. ಇದನ್ನು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿಬಿಟ್ಟು ಕಲರ್ ಚೇಂಜ್ ಆದ ನಂತರ ನೋಡ್ರಿ, ಇದಕ್ಕೆ ಇವಾಗ ನಾವು ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಸೇರಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಒಂದ್ಸಲ. ಇದಕ್ಕಿವಾಗ ಉಳಿದಿರುವಂತಹ ಮಸಾಲೆ ಹಾಕ್ಕೋಬೇಕ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ, ಒಂದು ಚಿಟಿಕೆ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಕೊನೆಯದಾಗಿ ಇದಕ್ಕಿವಾಗ ನಾವು ಗ್ರೈಂಡ್ ಮಾಡಿದಂತಹ ಮಸಾಲೆ ಹಾಕೋಬೇಕ್ರಿ. ಈ ಮಸಾಲೆನ ಉಳಿತು ಅಂತಂದರೆ ಹಾಗೆ ಉಳಿಸ್ಕೋರಿ. ಬೇರೆ ಪಲ್ಯಗಳಿಗೂ ನೀವು ಬಳಸ್ಬಹುದು, ಭಾಳ ರುಚಿ ಕೊಡ್ತೈತಿ. ಮಸಾಲ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋರಿ.
ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯದಾಗಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋರಿ, ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿಕೊಂಡು. ನೋಡ್ರಿ ಇವಾಗ ಭಾಳ ಅಂದ್ರೆ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಮಸಾಲ ಆಲೂ ಫ್ರೈ ರೆಡಿಯಾಗಿ ಆಗೈತಿ. ನೀವು ಊಟದ ಜೊತೆಗೆ ಸೈಡಿಗೆ ಯಾವ ಊಟಕ್ಕಾದರೂ ಸೈಡ್ ಡಿಶ್ಗೆ ತಿನ್ನಬಹುದು, ಭಾಳ ರುಚಿ ಕೊಡುತ್ತೆ. ಈವ್ನಿಂಗ್ ಟೈಮ್ನಲ್ಲಿ ಬ್ರೆಡ್ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಳಿ, ಭಾರಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ರಿ ಯಾವ ರೀತಿಯಾಗಿ ನಾವು ಭಾಳ ಸಿಂಪಲ್ಲಾಗಿ ಆಲೂ ಫ್ರೈನ ರೆಡಿ ಮಾಡ್ಕೊಳ್ಳೋದಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ತಪ್ಪದೇ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಹೊಸ ಅಡುಗೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಬರ್ತೀನಿ.